ಈ ಟೈಮು ಪಾಸ್ ಆಗದೆ ಹಾಗೆ ಪಾಸ್ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನನ್ನನ್ನು ನೋಡ್ತಾ ನೀನು, ನಿನ್ನನ್ನು ನೋಡ್ತಾ ನಾನು, ನಿನ್ನ ಎತ್ಕೊಂಡು ನಡೀತೀನಿ ಬದುಕಿನ ತುತ್ತ ತುದಿವರೆಗೆ. ಯಾಕೆ ತ್ರಿಶೂಲ್ ಮಾತಾಡ್ತಿದ್ದನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ? ಏನೋ ನನ್ನ ನೋಡಿದ್ರೆ ಏನೇನೋ ಅನ್ಸುತ್ತೆ ಅಂತ ಹೇಳ್ತಿದ್ದೆ, ಯಾಕೆ ಅದನ್ನ ಪೂರ್ತಿ ಮಾಡಲಿಲ್ಲ? ಈಗ ಹೇಳು. ಶಿವಾನಿ, ಅದು ಏನಿಲ್ಲ. ಆಗ್ಲೇ ಏನೇನೋ ಅನ್ನಿಸ್ತಿತ್ತು ಅಂದೆ, ಈಗೇನು ಇಲ್ವಾ? ನೀನು ಅದು ನಾನು ಹೇಳು ತ್ರಿಶೂಲ್. ಏನಿಲ್ಲ. ಏನೂ ಇಲ್ವಾ? ಸರಿ ಬಿಡು, ಆಯ್ತು, ನಾನು ಹೋಗ್ತೀನಿ. ನೀನು ಉತ್ತರನೇ ಕೊಡ್ಲಿಲ್ಲ. ನನ್ನ ನೋಡಿದ್ರೆ ಏನನ್ಸುತ್ತೆ? ಮುತ್ತಾಗಬೇಕು ಅನ್ಸತ್ತೆ. ಕಡಲನ್ನ ನೆನಪಿಸೋ ನಿನ್ನ ನೀಲಿ ಕಣ್ಣುಗಳಲ್ಲಿ ಮುತ್ತಾಗಬೇಕು. ನಿನ್ನ ಕಣ್ಣಲ್ಲಿ ಹುಟ್ಟಿ ಕೆನ್ನೆ ಮೇಲೆ ಅರಳಿ ತುಟಿಗೆ ಉರುಳಿ ಜಾರಬೇಕು. ಮತ್ತೆ ಅದು ಕಣ್ಣಲ್ಲೇ ಹುಟ್ಟಬೇಕು. ನೀನು ಎದೆ ಬಡ್ತಾ ಕೇಳಿಸ್ತಾ ಇದೆ. ಅದು ನಿನ್ನ ಹೆಸರೇ ಹೇಳ್ತಾ ಇದೆ. ಬೇರೆ ಏನೂ ಹೇಳ್ತಿಲ್ವಾ? ಹೇಳ್ತಾ ಇದೆ. ಏನು? ನಿನ್ನ ತೋಳಲಿರೋ ಹುಡುಗಿನ ನೀನು ಬರೀ ಮಾತಾಡಿಸ್ತಾನೆ ಇರ್ತೀಯ ಅಂತ ಹೇಳ್ತಾ ಇದೆ. ನನಗೆ ದೊರೆತಂತ ಸಿದ್ಧಾಂತ ಯಾಕೆ ನಿದ್ದೆ ಮಾಡಲಿಲ್ವಾ?
ಇಲ್ಲ. ಇಷ್ಟೊತ್ತಾದರೂ ನಿದ್ದೆ ಮಾಡದೆ ಓಡಾಡ್ತಾ ಇದ್ದೀರಲ್ಲ, ಯಾಕೆ ಯಜಮಾನ್ರೆ? ನೀವು ಸುಮ್ಮನೆ ಈ ರೀತಿ ಇರೋರೇ ಅಲ್ಲ. ಮನೆಗೆ ಬಂದಾಗಿಂದ ಗಮನಿಸ್ತಾ ಇದ್ದೀನಿ. ಕಾರಣ ಇಲ್ಲದೆ ಮನೆಯವ್ರ ಮೇಲೆಲ್ಲ ರೇಗ್ತಾ ಇದ್ದೀರಾ. ಅವ್ರೇನಾದರೂ ಮಾತಾಡ್ಸಕ್ಕೆ ಬಂದರೆ ಮೌನವಾಗಿರ್ತೀರಾ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ನನಗೆ ಯಾಕೋ ಗಾಬರಿ ಆಗ್ತಾಯಿದೆ. ನಿಮ್ಮ ಮಾತು, ಕಿರ್ಚಾಟ, ಸಿಟ್ಟು ಇದ್ಯಾವುದೂ ಭಯ ಹುಟ್ಟಿಸಲ್ಲ. ಆದರೆ ನಿಮ್ಮ ಮೌನ ಹೆದರಿಸ್ತಾ ಇದೆ. ನಿಮ್ಮ ಆತಂಕ, ಮೌನ, ನಿಮ್ಮ ಒದ್ದಾಟನ ಗಮನಿಸ್ತಾ ಇದ್ರೆ ನಿಮ್ಮ ಮನಸ್ಸಲ್ಲಿ ಏನೋ ಓಡ್ತಾ ಇದೆ ಯಜಮಾನ್ರೆ. ಎಲ್ಲೋ ಒಂದು ಕಡೆ ನಿಮ್ಮ ಗೊಂದಲಗಳಿಗೆ ಉತ್ತರ ಸಿಕ್ಕಿದೆ ಅನಿಸುತ್ತೆ ಅಲ್ವಾ ಯಜಮಾನ್ರೆ? ಹ್ಞೂ ನಂದೀಶ, ನನ್ನ ಮನಸ್ಸನ್ನ ನೀನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯ. ನಿನ್ನ ಮನಸ್ಸು ಏನು ಅಂತ ನನಗೆ ಗೊತ್ತು ಯಜಮಾನ. ಆದರೆ ನಿನ್ನ ಮನಸ್ಸಲ್ಲಿ ಏನು ವಿಷಯ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಈ ಪ್ರಶ್ನೆ ಕೇಳ್ತಾ ಇರ್ತಾರೆ. ಅಂದರೆ ನಿಮ್ಗೆ ಗೊತ್ತಾಗಿರೋದು ಆದಿಶೇಷನ್ ಬಗ್ಗೆನಾ ನಾಗಿಣಿ ಬಗ್ಗೆನಾ ಅಂತ ಕೇಳಿದೆ ಯಜಮಾನ್ರೆ. ಹೇಳಿ ಯಜಮಾನ್ರೆ, ಅವ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? 24 ವರ್ಷದ ನಿಮ್ಮ ಗೊಂದಲಕ್ಕೆ ಉತ್ತರ ಸಿಕ್ತಾ? ಎಲ್ಲ ಅವ್ರ ಬಗ್ಗೆನೇ ಅಲ್ವಾ? ನಿಮ್ಗೆ ಉತ್ತರ ಸಿಕ್ಕಿದೆ ಅಂದರೆ ನಿಮ್ಮ ಗುರಿ ಹತ್ರ ಬಂದು ನಿಂತಿದ್ದೀರಾ ಅಂತ ಅನ್ಸುತ್ತೆ ಅಲ್ವಾ ಯಜಮಾನ್ರೆ? ಹೇಳಿ ಯಜಮಾನ್ರೆ, ಯಾರದು? ಎಲ್ಲಿದ್ದಾರೆ? ನಮಗೆ ಗೊತ್ತಿರೋರಾ ಅಥವಾ ನಮ್ಮ ಸುತ್ತಮುತ್ತ ಇರೋರಾ? ನಿನ್ನೆಲ್ಲ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇದೆ ನಂದೀಶ. ಆದರೆ ತಡ್ಕೊಳ್ಳೋ ಗುಂಡಿಗೆ ನಿನ್ನಲ್ಲಿಲ್ಲ. ಅಲ್ಲ ಯಜಮಾನ್ರೆ. ನಂದೀಶ, ನಿನಗೆ ಹೇಳದೇ ಇರೋದಕ್ಕೂ ಒಂದು ಕಾರಣ ಇದೆ. ಮುಂದೆ ಹೇಳೋದಕ್ಕೂ ಒಂದು ಕಾರಣ ಬರುತ್ತೆ. ಬಂದಾಗ ಹೇಳ್ತೀನಿ ಯಜಮಾನ್ರೆ. ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಬಾಬಾ ಎಚ್ಚರಿಕೆಯಿಂದ ಇರು ಅಂತ ಹೇಳಿದ್ದಾರೆ. ಇವರು ನನಗ್ಯಾಕೆ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾ ಇದ್ದಾರೆ? ಇವ್ರಿಗೆ ಗೊತ್ತಿರೋ ವಿಷಯ ಆದರೂ ಏನು? ನಾಗಿಣಿ ಬಗ್ಗೆನಾ ಅಥವಾ ಆದಿಶೇಷನ್ ಬಗ್ಗೆನಾ ಅಥವಾ ಇಬ್ಬರ ಬಗ್ಗೆನಾ? ಇವಳಿಂದ ನನ್ನ ಮಗನಿಗೆ ಯಾವತ್ತಿದ್ರೂ ತೊಂದರೆನೆ. ನಾಗಮಣಿನ ಕದ್ದಿದ್ದು ನಾನು ಅಂತ ಗೊತ್ತಾಗ್ಲಿ ಬಿಡ್ಲಿ, ಅವಳಿಂದ ಅಪಾಯ ತಪ್ಪಿದ್ದಲ್ಲ. ನನ್ನ ಮಗನ ಮೊದಲು ಈ ನಾಗಿಣಿಯಿಂದ ಬಚಾವ್ ಮಾಡಬೇಕು. ಅವಳು ನಾಗಿಣಿ ಅಂತ ಗೊತ್ತಿಲ್ಲದೆ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ. ಮೊದಲು ಆ ನಾಗಿಣಿನ ಅವನ ಮನಸ್ಸಿಂದ ಅಳಿಸಾಕಬೇಕು. ಆಮೇಲೆ ಈ ಪ್ರಪಂಚದಿಂದಾನೇ ಅವಳ ಹೆಸರು ಅಳಿಸಾಕೋದು ಸುಲಭ. ಈ ನಾಗಿಣಿನ ಮುಗಿಸೋದು ಹೇಗೆ, ನನ್ನ ಮಗನ್ನ ಕಾಪಾಡ್ಕೊಳ್ಳೋದು ಹೇಗೆ, ಏನಾದರೂ ಮಾಡಲೇಬೇಕು. ಶಿವಾನಿ, ಈ ಟೈಮು ಪಾಸ್ ಆಗದೆ ಹಾಗೆ ಪಾಸ್ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಕಾಲ ಮುಂದೆ ಹೋಗದೆ ಹೀಗೆ ಇದ್ಬಿಟ್ರೆ ನಾನು ನೀನು ಯಾವಾಗಲೂ ಹೀಗೇ ಇದ್ಬಿಡ್ಬಹುದು. ನನ್ನನ್ನು ನೋಡ್ತಾ ನೀನು, ನಿನ್ನನ್ನು ನೋಡ್ತಾ ನಾನು ಹೀಗೆ ಕಳೆದೋಗ್ಬಿಡ್ಬೇಕು. ಶಿವಾನಿ, ನಮ್ಮದೇ ಒಂದು ಪುಟ್ಟ ಪ್ರಪಂಚ. ಅಲ್ಲಿ ನಾನು ನೀನು ಮಾತ್ರ ಇರಬೇಕು. ಅಲ್ಲಿ ನಮ್ಮದೇ ಆದ ಒಂದು ಪುಟ್ಟ ಮನೆ. ಆ ಪುಟ್ಟ ಮನೆ ಹೇಗಿರಬೇಕು ಗೊತ್ತಾ? ತುಂಬ ಇಕ್ಕಟ್ಟಿನಿಂದ ಇರಬೇಕು. ಯಾವ ಕಡೆ ತಿರುಗಿದ್ರೂ ಟಚ್ ಆಗ್ತಾ ಇರಬೇಕು. ಏನ್ ಸಾಹೇಬ್ರು, ಇವತ್ತು ತುಂಬಾ ವಿಶೇಷವಾಗಿ ಮಾತಾಡ್ತಾ ಇದ್ದೀರಾ? ಇವತ್ತಲ್ಲ, ಇನ್ಮೇಲೆ ನಾನು ನೀನು ಯಾವಾಗ ಜೊತೆಗಿರ್ತೀವೋ ಅವಾಗೆಲ್ಲ ನಾನು ಹೀಗೇನೆ.
ಆಮೇಲೆ ಆಮೇಲೆ ಇನ್ನೊಂದು ವಿಷಯ ಇದೆ. ಏನು? ರಾತ್ರಿ ರಾತ್ರಿ ನಿನ್ನ ಮಡ್ಲಲ್ಲಿ ನಾನು ಮಲಗಿ ಆಕಾಶ ನೋಡ್ತಾ ಇರಬೇಕು. ಹರಿಸೋ ಚಂದ್ರ, ಹಾರೈಸೋ ನಕ್ಷತ್ರ ಎಲ್ಲ ನಿನಗೆ ತೋರಿಸ್ತಾ ಇರಬೇಕು. ಆಗ ನಿನ್ನ ಬೆರಳುಗಳು ನನ್ನ ತಲೆ ಕೂದಲನ್ನ ನೇವರಿಸ್ತಾ ಇರಬೇಕು. ಆ ಸುಂದರ ಕ್ಷಣದಲ್ಲಿ ನನ್ನ ಪ್ರಾಣ ಹೋಗ್ಬಿಡ್ಬೇಕು. ಏನ್ ಮಾತಾಡ್ತಾ ಇದೀಯ ನೀನು? ಶಿವಾನಿಗೆ ಮತ್ತೊಂದ್ ಸತಿ ಮತ್ತೊಂದ್ಸರಿ ಅಂದ್ರೆ ನನ್ ಯಾವತ್ತೂ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ ಹೇಳ್ದೆ ತ್ರಿಷು. ಮುಂದೆ ನೋಡಿದ್ರೆ ಬದುಕಿನ ದಾರಿ ಕಣ್ಣಿಗೆ ಕಾಣಿಸೋಷ್ಟು ದೂರ ಚಾಚಿರುವಾಗ ಬಿಟ್ಟು ಹೋಗೋ ಮಾತು, ಸತ್ತೋಗೋ ಮಾತೆಲ್ಲ ಯಾಕೆ? ಹೇಗ್ ಮಾತಾಡ್ದೆ ಹಾಗೆ? ಹೇಗ್ ಬಿಟ್ಟು ಹೋಗ್ತೀಯ ನನ್ನ? ಹೇಳು, ನನ್ನ ಬಿಟ್ಟು ಹೋಗ್ತೀಯ ನೀನು? ಸಾರಿ ಶಿವಾನಿ, ಅದು ಫ್ಲೋನಲ್ಲಿ ಹಂಗೆಲ್ಲ ಮಾತಾಡ್ಬಿಟ್ಟೆ ಅಷ್ಟೇ. ನಮ್ಮ ಮಾತು, ನಮ್ಮ ಬದುಕು ಯಾವತ್ತೂ ಹಾಗಾಗದ್ ಬೇಡ ತ್ರಿಷು. ಇನ್ ಮುಂದೆ ಯಾವತ್ತೂ ಈ ರೀತಿ ಮಾತಾಡ್ಬೇಡ ನೀನು. ಈ ರೀತಿ ಮಾತಾಡ್ಬೇಡ ಶಿವಾನಿ. ನೀನು ನನ್ನ ಜೀವ, ನೀನು ನನ್ನ ಪ್ರಾಣ. ಇಲ್ಲ ಶಿವಾನಿ, ಹಾಗೆಲ್ಲ ಮಾತಾಡೋದು. ನಾನು ನೀನು ಯಾವತ್ತೂ ಬಿಟ್ಟಿರೋದಿಲ್ಲ ಶಿವಾನಿ. ನೀನೇ ನನ್ನ ಬದುಕು, ನೀನೇ ನನ್ನ ಸರ್ವಸ್ವ. ನನ್ನ ಕಾಲು ಸೋಲೋವರೆಗೆ, ಕಾಲ ಬಂದು ನನ್ನ ಕರ್ಕೊಂಡು ಹೋಗೋವರೆಗೆ ನಿನ್ನ ಎತ್ಕೊಂಡು ನಡೀತೀನಿ, ಬದುಕಿನ ತುತ್ತ ತುದಿವರೆಗೆ. ಕಾಫಿ ತಗೊಳ್ಳಿ. ಆ ಇಚ್ಛಾಧಾರಿ ನಾಗಿನಿ ಯಾವ ರೂಪದಲ್ಲಿ ಬಂದು ನನಗೆ ವಿಷ ಹಾಕ್ತಾಳು ಅಂತ ನಾನು ಹೆದರಿದ್ದೀನಿ. ಏನಾಯ್ತ್ರಿ? ಯಾಕೆ ನೋಡ್ತಾ ಇದ್ದೀರಾ? ತಗೊಳ್ಳಿ, ಕುಡೀರಿ ಕಾಫಿನ. ಏನ್ರಿ, ಯಾಕಷ್ಟು ಅವಸರ? ನಿಧಾನ ಕುಡೀರಿ. ತ್ರಿಶೂಲ್, ಆಪ ಒಂದು ನಿಮಿಷ ಬಾಯಿಲೆ. ಏನಪ್ಪ? ನೋಡು, ನಿನ್ನ ಬರ್ಡೇ ಆಗೋ ತನಕ ಯಾವುದೇ ಕಾರಣಕ್ಕೂ ನಿನ್ನ ಹೆಂಡತಿ ಜೊತೆ ಇರ್ಕೊಡುದು. ಹಾಗಿದ್ರೆ ಒಳ್ಳೇದಾಗಲ್ವಂತೆ ಬಾಬಾ ಹೇಳಿದ್ರು. ದೂರ ಇರೋದು ಅಂದ್ರೆ ಅದನ್ನೆಲ್ಲ ಬಿಡಿಸಿ ಹೇಳಕ್ಕಾಗತ್ತೇನೋ? ಅಯ್ಯೋ ಬಿಡ್ರಿ, ನಾನು ಶಿವಾನಿ ಹತ್ರ ಮಾತಾಡ್ತೀನಿ. ಏ ಯಾರಪ್ಪ ಅದು ಬಾಬಾ? ಇದನ್ನೇ ಹೇಳ್ಬೇಕಿತ್ತ? ಬೇರೆ ಏನಾದ್ರು ಹೇಳ್ಬಾರ್ದಾ? ಎಲ್ರು ಗಂಡ ಹೆಂಡತಿ ಜೊತೆಗಿರಿ ಅಂತಂದ್ರೆ ಇವ್ರು ನೋಡಿದ್ರೆ ದೂರ ಇರಿ ಅಂತಾರೆ. ಏನೋ ಏನಿಲ್ಲಪ್ಪ, ನೀನು ಹೇಳ್ದಾಗೆ ಅಲ್ಲ, ಬಾಬಾ ಹೇಳ್ದಾಗೆ. ಇವಳು ನಿನ್ನ ಹತ್ರ ಇದ್ರೆ ಇವಳಿಂದ ನಿನಗೆ ತೊಂದರೆ ಕಡೆ, ಅದಕ್ಕೆ ದೂರ ಇರಕ್ಕೆ ಹೇಳಕ್ಕೆ. ಆಮೇಲೆ ಇವಳನ್ನ ಇನ್ನು ದೂರ ಕಳಿಸ್ತೇನೆ. ಏನ್ ಡಿಸೈಡ್ ಮಾಡಿದೆ? ನಮ್ಮನೆಗೆ ಬರ್ತೀಯ ತಾನೆ? ನಮ್ಮ ಜೊತೆ ಇರ್ತೀಯ ತಾನೆ? ಅಲ್ಲ, ನಾನು ಹೇಗೆ? ಮತ್ತೆ ಕನ್ಫ್ಯೂಷನ್ನಾ? ಆ ಕನ್ಫ್ಯೂಷನ್ ಹೋಗ್ಸೋದಕ್ಕೆ ಅಲ್ವಾ ದೇವಸ್ಥಾನಕ್ಕೆ ಬಂದಿರೋದು. ನಿನಗೆ ನಾನು, ನನಗೆ ನೀನು, ನಮಗೆ ಆ ದೇವರು. ಬಾ ಒಳಗೋಗೋಣ.
ಈಗ ನಿನ್ನ ಮನಸ್ಸಿಗೆ ನೆಮ್ಮದಿ ಅನಿಸ್ತಿದೆ ಅಲ್ವಾ? ಈಗ ನೀನು ನಿರ್ಧಾರ ಹೇಳ್ಬೋದು ಅಲ್ವಾ? ನಮ್ಮ ಮನೆಗೆ ಬರ್ತೀಯ ಅಲ್ವಾ? ಮೊದಲು ಮನೆಗೆ ಬಾ, ಆಮೇಲೆ ನಮ್ಮ ಪ್ರೀತಿ ವಿಚಾರ ಮಾತಾಡಿದ್ರೆ ಆಯ್ತು. ಅಲ್ಲ, ನಾನು ನಿಮ್ಮ ಮನೆಗೆ ಬರೋದು ಅಂದರೆ ಯಾಕೆ, ನಮ್ಮ ಮನೆ ಬೇರೆ ಮನೆ ಅಂತ ಫೀಲ್ ಆಗ್ತಿದ್ಯಾ? ಹಲೋ ಬಾಸ್, ನಮ್ಮ ಮನೆ, ನಮ್ಮ ಮನೆಯವ್ರ ಮನಸ್ಸು ತುಂಬ ವಿಶಾಲವಾದದ್ದು, ಅರ್ಥ ಆಯ್ತಾ? ಇದ್ದಕ್ಕಿದ್ದ ಹಾಗೆ ನಾನು ಹೇಗೆ ಬರೋದು? ಅದಕ್ಕೇನಾದರೂ ಕಾರಣ ಬೇಕಲ್ಲ? ಕಾರಣ ಇದೆಯಲ್ಲ, ನಮ್ಮ ಅಣ್ಣನ ಬರ್ತಡೆ, ಅದೇ ಕಾರಣ ಇಟ್ಕೊಂಡು ಬಾ. ಅಲ್ಲ, ನಾನು ಬರ್ತಡೆಗೆ ಬರ್ತೀಯಾ, ನಮ್ಮ ಜೊತೆ ಇರ್ತೀಯಾ? ಯಜಮಾನ್ರೆ, ಏನು ನಂದೀಶ? ಅದೇನೋ ವ್ರತ ಅಂದ್ರೆ ಗೊತ್ತಾಗ್ಲಿಲ್ಲ. ತ್ರಿಶೂಲ್ ಹುಡ್ದಬ್ಬಕ್ಕೂ ಗಂಡ ಹೆಂಡತಿ ದೂರ ಇರೋದಕ್ಕೂ ಏನು ಸಂಬಂಧ ಇಲ್ಲ. ಬಾಬಾ ಹಾಗೆ ಹೇಳಲ್ವಲ್ಲ? ಹೇಳಿದಾರಲ್ಲ, ಅದಕ್ಕೆ ಸ್ಟ್ರಿಕ್ಟ್ ಮಾಡಿರೋದು. ಬಾಬಾ ಕಾರಣ ಇಲ್ಲದೆ ಏನು ಹೇಳೋದಿಲ್ಲ. ಹಾಗಿದ್ಮೇಲೆ ಕಾರಣ ನಿಮ್ಗೆ ಗೊತ್ತಿರುತ್ತಲ್ವ ಯಜಮಾನ್ರೆ? ನೀವ್ಯಾಕೋ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಎಲ್ಲ ಒಕ್ಕಟಾಗಿ ಹೇಳ್ತೀರಾ, ಏನೋ ಹೇಳಕ್ ಬರ್ತೀರಾ, ಆಮೇಲೆ ಹೇಳ್ತೀನಿ ಅಂತೀರಾ. ಯಾಕೆ ಯಜಮಾನ್ರೆ? ನಿಮ್ಗೇನಾಗುತ್ತೋ, ನನಗೇನಾಗುತ್ತೋ, ಮನೆಯವ್ರಿಗೇನಾಗುತ್ತೋ ಅಂತ ದಿನ ಬೈದಲ್ಲೇ ಬದುಕ್ತಾ ಇದೀವಿ ಯಜಮಾನ್ರೆ. ನಿಮ್ಮ ಕಡೆಯಿಂದ ಸಮಾಧಾನದ ಮಾತು ಸಿಕ್ಕಿದ್ರೆ ಅಷ್ಟೇ ನೆಮ್ಮದಿ. ಅದಕ್ಕೆ ಕೇಳಿದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋ ಕಾಲ ಬಂದಾಯ್ತು ನಂದೀಶ್. ನಾಳೆನೇ ಅಮಾವಾಸ್ಯೆ. ನಾವು ನಾಗಮಣಿ ತಂದು ನಾಳೆಗೆ 24 ವರ್ಷ ಆಗುತ್ತೆ. ಅದರ ಸಂಪೂರ್ಣ ಶಕ್ತಿ ನಮಗೆ ಸಿಗೋದು ನಾಳೆ. ಇವಾಗ ನಾವು ಮಾಡಬೇಕಾಗಿರೋದು ಪೂಜೆ ಒಂದೇ. ಅದೊಂದನ್ನ ಚೆನ್ನಾಗಿ ಮಾಡೋಣ, ಬೇರೆ ಯೋಚನೆ ಬೇಕಾಗಿಲ್ಲ. ನಾಳೆಗೆಲ್ಲ ಇತ್ಯರ್ಥ ಆಗ್ತಾ ಇದೆ. ಇವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ ಆಗ್ತಾ ಇಲ್ವಲ್ಲ, ಏನ್ ಮಾಡೋದು? ಮದುವೆ ಆಗಿ ಜಾಸ್ತಿ ದಿನ ಆಗಿಲ್ಲ, ಆಗ್ಲೇ ಒಬ್ಬಂಟಿಯಾಗಿರು ಅಂದ್ರೆ ತುಂಬಾನೇ ಕಷ್ಟ. ಪಾಪ ನಿನಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು ಅಲ್ವೇನಾ? ರಾಜಾ, ಏನೋ ಮಾಡ್ತಿದೀಯಾ? ನೋಡ್ತಾ ಇದ್ದೀನಿ. ಯಾರನ್ನ? ಹೆಂಡ್ತಿನ. ಯಾರು ಹೆಂಡ್ತಿನೋ? ನನ್ನ ಹೆಂಡ್ತಿ. ಲೇ, ನಿನ್ನ ಹೆಂಡ್ತಿನ ನೀನೇ ಕದ್ ನೋಡೋದೇನೋ? ನಿನ್ನೆ ಪ್ಲೇಟಲ್ಲಿ ಇರೋದನ್ನ ನೀನೇ ಕತ್ತಿರೋದಾ? ನನಗೆ ಅರ್ಥ ಆಗ್ತಿಲ್ಲ. ಮಾವ, ನಮಗೇನೂ ಗೊತ್ತಿಲ್ಲ. ಹೆಂಡ್ತಿನ ಹೀಗೆ ಕದ್ದು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸತ್ತೆ. ಹೌದಾ? ಅವ ಹೀಗೆ ಹೆಂಡ್ತಿನ ನೋಡ್ತಾ 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 ಇದ್ರೆ ಪ್ರೀತಿ ಉಕ್ಕಿ ಬರುತ್ತೆ. ಅದು ನಿಜವಾದ ಪ್ರೀತಿ, ಬಲವಾದ ಪ್ರೀತಿ. ಅದಕ್ಕೆ ಅವರು ಕರ್ಗೋಗ್ಬಿಡ್ತಾರೆ. ಹಂಗ ಕದ್ದು ನೋಡೋದ್ರಲ್ಲಿ ಅಷ್ಟೊಂದು ಮಜಾ ಇದೆಯಾ? ಪರವಾಗಿಲ್ಲ ಕಡ, ಚಿಕ್ಕ ವಯಸ್ಸಿಗೆ ದೊಡ್ಡ ಮಟ್ಟದ ಎಕ್ಸ್ಪೀರಿಯನ್ಸ್ ಇದೆ ನಿನಗೆ. ಮಾವ, ಡೋಂಟ್ ಡಿಸ್ಟರ್ಬ್, ಪ್ಲೀಸ್ ಗೋಯಾ. ಆಯ್ತು ಬಿಡಪ್ಪ, ಹೋಗ್ತೀನಿ.